ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ದ್ವಾದಶಾಧ್ಯಾಯ ಕುಸುಮಶ್ರೇಷ್ಠ್ಯ ವಿಷಾದ ಯೋಗ. ವೈಶ್ಯ ಸಭಾನಂತರ ತನ್ನ ರಾಜಪ್ರಸಾದಕ್ಕೆ ಆಗಮಿಸಿದ ಕುಸುಮಶ್ರೇಷ್ಠಿಯು ಭೋಜನವನ್ನು ಸ್ವೀಕರಿಸಲಾಗದೆ ಶಯ್ಯಗೃಹವನ್ನು ಪ್ರವೇಶಿಸಿದನು. ಮೃದು ತಲ್ಪದ ಮೇಲೆ ಆಸೀನರಾಗಿ ದೀರ್ಘವಾದ ನಿಟ್ಟುಸಿರು ಬಿಡುತ್ತಾ ಆಲೋಚನಾ ನಿಮಗ್ನನಾಗಿ, ಅಯ್ಯೋ, ನಾನು ಬಹುಕಾಲ ಸಂತಾನರಹಿತನಾಗಿ ಸಕಲ ದೇವತೆಗಳನ್ನು ಪ್ರಾರ್ಥಿಸಿ ಕಡೆಗೆ ಪುತ್ರಕಾಮೇಷ್ಟಿಯಾಗುವನ್ನಾಚರಿಸಿ ದಿವ್ಯ ಗುಣ ಸಂಪನ್ನೆಯೂ ಅತಿಲೋಕ ಸೌಂದರ್ಯವತಿಯೂ ಆದ ಸುಪುತ್ರಿಯನ್ನು ಹೊಂದಿದೆನು. ಯುಕ್ತ ವಯಸ್ಕಳಾಗಿರುವ ನನ್ನ ಮಗಳಿಗೆ ನಮ್ಮ ಕುಲಜನಾದ ಯೋಗ್ಯವರನೊಡನೆ ವಿವಾಹ ಮಾಡಿ ಆಕೆಯ ಆಸೆ ಆಕಾಂಕ್ಷೆಗಳನ್ನು ಕಣ್ಣಾರೆ ಕಾಣಬೇಕೆಂದು ಎಷ್ಟೋ ಕನಸುಗಳನ್ನು ಕಂಡೆ. ಆದರೆ ನನ್ನ ಪೂರ್ವಜನ್ಮ ದುಷ್ಕೃತವೆಂತಹುದೋ ಅರಿಯೆ. ಈಗ ಇಂಥ ಅನಿವಾರ್ಯವಾದ ಕಷ್ಟವು ಒದಗಿದೆ. ಶಿರೀಷ ಕುಸುಮದಂತೆ ಕೋಮಲಾಂಗಿಯಾದ ನನ್ನ ಮುದ್ದು ವಾಸವಿಯು ಕೆಂಗಿಡಗಳನ್ನು ಕಾರುವ ಅಗ್ನಿ ಜ್ವಾಲೆಗಳಲ್ಲಿ ಬೀಳಲು ಹೇಗೆ ಬಿಡಲಿ? ಈ ಹೊಯ್ಯೆ ನನ್ನ ಹೃದಯವನ್ನು ದಹಿಸಿಬಿಡುತ್ತದೆ. ನನ್ನಂಥ ದೌರ್ಭಾಗ್ಯಶಾಲಿ ಈ ಪ್ರಪಂಚದಲ್ಲಿ ಮತ್ತೊರ್ವನಿರುವುದಿಲ್ಲ ಎಂದು ದುಃಖಿಸತೊಡಗಿದನು. ಹಾಗೆ ವ್ಯಾಕುಲಚಿತ್ತನಾದ ತಂದೆಯನ್ನು ನೋಡಿ ಹಿಮವಂತನ ಬಳಿ ಸಾರಿದ ಪಾರ್ವತಿಯಂತೆ ವಾಸವಿ ಕನ್ಯೆಯು ತನ್ನ ಜನಕನ ಸಮೀಪಕ್ಕೆ ಬಂದಳು. ದುರಂತ ದುಃಖಪೀಡಿತನಾದ ತಂದೆಯೊಡನೆ, ಜನಕ, ನೀನೇಕೆ ಹೀಗೆ ಪರಿತಪಿಸುತ್ತಿರುವೆ ಎಂದು ಪ್ರಶ್ನಿಸಿದಳು. ಬಳಿಕ ಕುಸುಮಾರ್ಯನು ತನ್ನ ಕುಮಾರಿಯನ್ನು ನೋಡಿ, ಮುದ್ದು ಮಗಳೇ, ನನ್ನ ಮನೋವೇದನೆಯನ್ನು ಏನೆಂದು ವರ್ಣಿಸಲಿ? ಕುಸುಮ ಕೋಮಲೆಯೇ, ಸುಂದರಾತಿ ಸುಂದರರೂಪವುಳ್ಳು ಆದ ನಿನ್ನೀ ಶರೀರವನ್ನು ದಿಶೆಗಳನ್ನು ಮುಟ್ಟುವ ಅಗ್ನಿಜ್ವಾಲೆಯಲ್ಲಿ ಹೇಗೆ ಬೀಳಿಸಬಲ್ಲೆ? ಪ್ರಾಣಕ್ಕಿಂತಲೂ ಪ್ರಿಯವಾದ ವಸ್ತುವು ಇಲ್ಲವಲ್ಲವೇ? ಲೋಕದ ಜನರು ತಮ್ಮ ಪ್ರಾಣ ರಕ್ಷಣಾರ್ಥವಾಗಿ ಬಂಧುಮಿತ್ರ ಪುತ್ರ ಕಳತ್ರಾದಿಗಳನ್ನು ಸಮಸ್ತ ವಿಧ ಸಂಪತ್ತುಗಳನ್ನು ತ್ಯಜಿಸುವರೇ ಹೊರತು ಕುಲಮರ್ಯಾದೆ ರಕ್ಷಣೆಗಾಗಿಯೂ ಧರ್ಮರಕ್ಷಣೆಗಾಗಿಯೂ ಪ್ರಾಣವನ್ನು ನೀಗುತ್ತಿರುವ ನನ್ನಂಥ ದುರದೃಷ್ಟವಂತನು ದರಿದ್ರನು ಈ ಧರೆಯ ಮೇಲೆ ಬೇರೊಬ್ಬರಿರುವುದಿಲ್ಲ ಎಂದು ವಿಲಪಿಸಿದನು. ಆಗ ವಾಸವಿ ಕನ್ಯಕೆಯು, ಎಲೆ ತಂದೆಯೇ, ಅಶಾಶ್ವತವಾದ ಈ ಶರೀರಗಳ ಸಂಬಂಧಿಗಳಿಗಾಗಿ ದುಃಖಿಸುವುದು ಉಚಿತವಲ್ಲ. ನದಿ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತಿರುವ ಹುಲ್ಲುಕಡ್ಡಿಗಳು ಒಂದೆಡೆ ಒಂದು ಕ್ಷಣಕಾಲ ಪರಸ್ಪರ ಬೆರೆತು ಮತ್ತೆ ಬಿಟ್ಟಗಲಿ ಹೋಗುವಂತೆ ಈ ಸಂಸಾರ ಸಾಗರದಲ್ಲಿ ಬಂಧು ಮಿತ್ರ ಪುತ್ರ ಕಳತ್ರಾದಿಗಳು ಸಂಯೋಗವಾಗುತ್ತಾ ಬಿಟ್ಟಗಲುತ್ತಿರುವರು. ಜನ್ಮ ತಾಳಿದ ಭೂಮಿಜರೆಲ್ಲರೂ ಮರಣಿಸದೆ ತಪ್ಪದು. ಮರಣಿಸಿದ ಪ್ರತಿಯೊಬ್ಬರೂ ಜನ್ಮ ತಾಳದೆ ತಪ್ಪದು. ಪಾಂಚಭೌತಿಕವಾದ ಈ ಶರೀರವು ಅನಿತ್ಯವಾದುದು. ಆತ್ಮ ಒಂದೇ ನಿತ್ಯವೂ ಸತ್ಯವೂ ಆಗಿದೆ. ಆತ್ಮವು ಶಸ್ತ್ರಗಳಿಂದ ಛೇದಿಸಲ್ಪಡದು, ನೀರಿನಿಂದ ತೋಯಿಸಲ್ಪಡದು, ಅಗ್ನಿಯಿಂದ ಸುಡಲ್ಪಡದು, ವಾಯುವಿನಿಂದ ಒಣಗಿಸಲ್ಪಡದು. ಅದು ನಿರ್ವಿಕಾರವು, ನಿತ್ಯವೂ ನಿರಂಜನವು. ಆತ್ಮತತ್ವವನ್ನು ಅರಿತವನು ಸರ್ವಾಧಿಕವಾದ ಆನಂದವನ್ನು ಹೊಂದಬಲ್ಲನು. ವಂಶಧರ್ಮವನ್ನು ಪಾಲಿಸುವುದಕ್ಕಾಗಿ ಅಸ್ಥಿರವಾದ ಅಶಾಶ್ವತವಾದ ದೇಹವನ್ನು ತೃಣಪ್ರಾಯವಾಗೆಣಿಸಿ ಪರಿತ್ಯಜಿಸಿ ಪರಮಾನಂದ ನಿಲಯವಾದ ಪರಂಧಾಮವನ್ನು ಹೊಂದಬೇಕು ಎಂದು ಧೀರ ವಚನಗಳಿಂದ ತಂದೆಯನ್ನು ಸಾಂತ್ವನಗೊಳಿಸಲು ಯತ್ನಿಸಿದಳು. ಆದರೂ ದುಃಖವನ್ನು ತಡೆಯಲಾರದ ತಂದೆಯನ್ನು ನೋಡಿ, ಹೇ ಜನಕ, ನಿನಗೀಗ ಮಹೋತ್ಕೃಷ್ಟವಾದ ತತ್ವದರ್ಶನವನ್ನುಂಟು ಮಾಡುವೆನು. ಸಾವಧಾನ ಚಿತ್ತವಾಗಿ ಕೇಳು ಎಂದು ಹೀಗೆ ಹೇಳತೊಡಗಿದಳು. ನನಗೆ ತಂದೆ ತಾಯಿಗಳು, ಬಂಧು ಜನರು, ಶತ್ರು ಮಿತ್ರರು, ರಕ್ಷರು ಯಾರೂ ಇಲ್ಲ. ನಾನೇ ಸಮಸ್ತ ಲೋಕಕ್ಕೆ ಜನನಿ ಮತ್ತು ವಿಶ್ವರೂಪಿಣಿ. ಮಾಯೆಯಿಂದ
ಭ್ರಾಂತರಾಗಿ ಸಮಸ್ತ ಪ್ರಾಣಿಗಳ ಮೋಹದಲ್ಲಿ ಮುಳುಗುತ್ತಿದ್ದಾರೆ. ನಿನ್ನ ಅಜ್ಞಾನವಿನ್ನೂ ಮಾಯವಾಗಿ ಬಿಡುವುದು. ಲೋಕ ರಕ್ಷಣಾರ್ಥವಾಗಿ ನಾನು ನಿನ್ನ ಕುಮಾರಿಯಾಗಿ ಜನಿಸಿರುವೆನು. ನನ್ನನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ನಿನಗೆ ಸಾಲದು. ನಿನಗೆ ನನ್ನ ನಿಜ ರೂಪವನ್ನು ತೋರಿಸುವುದಕ್ಕಾಗಿ ದಿವ್ಯ ದೃಷ್ಟಿಯನ್ನು ಪ್ರಸಾದಿಸುತ್ತಿರುವೆನು. ನನ್ನ ದಿವ್ಯ ರೂಪವನ್ನು ದರ್ಶಿಸು ಎಂದು ಹೇಳಿ ಕುಸುಮಶ್ರೇಷ್ಠಿಯು ಎದುರು ವಾಸವಿ ಕನ್ನಿಕೆಯು ತನ್ನ ದಿವ್ಯ ರೂಪದಿಂದ ಸಾಕ್ಷಾತ್ಕಾರವಾದಳು. ಬಾಲಭಾನುಕೋಟಿ ಪ್ರಕಾಶದಿಂದ ವಿಕಸಿತ ಜಪಾಕುಸುಮ ರಾಗಾರುಣ ಶರೀರ ಕಾಂತಿಯಿಂದ ಶಿರೋಧಭೂಷಣವಾದ ಚಂದ್ರರೇಖೆಯಿಂದ ನಕ್ಷತ್ರಹಾರಗಳಿಂದ ರತ್ನಕಾಂಚನ ಕರ್ಣಾಭರಣಗಳಿಂದ ಮಣಿಮಯ ಕಾಂಚೀಗುಣದಿಂದ ಸುವರ್ಣಾಂಬರಧಾರಿಣಿಯಾಗಿ ಪದ್ಮವೇದ ವರದಾಭಯ ಮುದ್ರೆಗಳನ್ನು ಧರಿಸಿ ಚತುರ್ಬಾಹುಗಳಿಂದ ಕೂಡಿ ಪದ್ಮಾಸನಸ್ಥಿತೆಯಾಗಿ ಪ್ರತ್ಯಕ್ಷಳಾದ ಆ ದೇವದೇವಿಯನ್ನು ಕುಸುಮಶ್ರೇಷ್ಠಿಯು ದರ್ಶಿಸಿ ಸಾಷ್ಟಾಂಗ ಪ್ರಣಾಮ ಮಾಡಿ ಪರಿಪರಿ ವಿಧಗಳಲ್ಲಿ ಸ್ತುತಿಸಿದನು. ಆ ವಾಸವಿ ದೇವಿ ಗೀತಾ ಪ್ರಬೋಧೆ. ಆ ದೇವಿಯೊಡನೆ, ಹೇ ಪರಮೇಶ್ವರಿ, ಯಾವುದರಿಂದ ನೀನು ನಾನಾಗುವೆನೋ ಅಂಥ ಜ್ಞಾನವನ್ನು ಯೋಗವನ್ನು ದಯೆಮಾಡಿ ನನಗೆ ಉಪದೇಶಿಸು ಎಂದು ಪ್ರಾರ್ಥಿಸಿದನು. ಕುಸುಮಶ್ರೇಷ್ಠಿಯ ಪ್ರಾರ್ಥನೆಯನ್ನು ಆಲಿಸಿದ ದೇವಿಯು ಪ್ರಸನ್ನಳಾಗಿ ಸರ್ವೋಪನಿಷ್ಠರವಾದ ಜ್ಞಾನವನ್ನು ಆ ವಿಧವಾಗಿ ಉಪದೇಶಿಸಲಾರಂಭಿಸಿದಳು. ಹೇ ವೈಶ್ಯೋತ್ತಮ, ಸಮಸ್ತ ಸೃಷ್ಟಿಗಿಂತ ಮೊದಲು ನಾನು ಇದ್ದೆನು. ಆತ್ಮಸ್ವರೂಪಿಣಿಯಾದ ನಾನು ಪರಮಾತ್ಮ, ಚಿತ್ತು, ಸಂವಿತ್ತು, ಪರಬ್ರಹ್ಮ ಎಂಬವೆಲ್ಲ ನನ್ನ ಪ್ರಧಾನ ನಾಮಗಳು. ನನ್ನ ತತ್ವವು ಅವಾಗ್ಮೌ ನಸಗೋಚರವು. ಅದು ಕೇವಲ ಶ್ರುತಿ ಪ್ರಾಮಾಣ್ಯದಿಂದ ಮಾತ್ರವೇ ತಿಳಿಯಲ್ಪಡುವುದು. ಅನಾದಿ ಸಿದ್ಧವಾದ ನನ್ನ ಶಕ್ತಿಯು ಮಾಯೆ, ಪ್ರಕೃತಿ ಎಂಬ ನಾಮಗಳಿಂದ ಕರೆಯಲ್ಪಡುತ್ತಿದೆ. ಪ್ರತಿನಿತ್ಯವೂ ನಾವು ಮಾಡುವ ಸಕಲ ಕರ್ಮಗಳು ಗಾಢ ನಿದ್ರೆಯಲ್ಲಿ ಹೇಗೆ ಲಯಿಸಿವೆವೋ ಹಾಗೆ ಜೀವಿಗಳು, ಕರ್ಮಗಳು, ಕಾಲಗಳೆಲ್ಲವೂ ಮಹಾಪ್ರಳಯದಲ್ಲಿ ನನ್ನ ಮಾಯೆಯಲ್ಲಿ ಲೀನವಾಗುತ್ತಿರುತ್ತವೆ. ನಾನು ಸತ್ವಾರಿ ತ್ರಿಗುಣಗಳಿಗೆ ಅತೀತಳಾದರೂ ಜೀವ, ಕರ್ಮ, ಕಾಲಗಳೊಡನೆ ಬೆರೆತಿರುವ ನನ್ನ ಮಾಯಾಶಕ್ತಿಯಿಂದ ಸೃಷ್ಟಿ ಸ್ಥಿತಿಲಯಗಳಿಗೆ ಕಾರಣಲಾಗುತ್ತಿರುವೆನು. ತಂದೆ, ಯಾವ ನನ್ನ ಮಾಯಾಶಕ್ತಿಯಿಂದ ಸಕಲ ಚರಾಚರ ಪ್ರಪಂಚವು ಕಲ್ಪಿಸಲ್ಪಟ್ಟಿರುವುದೋ ಆ ಮಾಯೆ ಕೂಡ ನನ್ನಲ್ಲಿ ಕಲ್ಪಿಸಲ್ಪಟ್ಟಿದೆಯಾದ್ದರಿಂದ ಅದು ಮಿಥ್ಯೆಯೂ ಆಗುವುದು. ಆದ್ದರಿಂದ ನನ್ನ ಸ್ವರೂಪಕ್ಕಿಂತ ಬೇರಾವುದೂ ಇಲ್ಲ. ಮಿಥ್ಯೆಯಾದ ಆ ಮಾಯೆಯು ಅನಾದಿಯಾದ ಅಜ್ಞಾನದಿಂದ ಭ್ರಮಗೊಂಡವರ ವ್ಯಾವಹಾರಿಕ ಸಂಬಂಧವಾದ ದೃಷ್ಟಿಯಿಂದ ಅವಿದ್ಯೆ ಎಂಬ ಹೆಸರಲ್ಲಿ ಪ್ರಸಿದ್ಧವಾಗಿದೆ. ಹಾಗಲ್ಲದೆ ಪರಮಾತ್ಮ ದೃಷ್ಟಿಯಿಂದ ನೋಡಿದರೆ ಆ ಮಾಯೆ ಇಲ್ಲವೇ ಇಲ್ಲ. ಕೇವಲ ಬೃಹತ್ ಬ್ರಹ್ಮತತ್ವವೇ ಇದೆ. ಬ್ರಹ್ಮರೂಪಿಣಿಯಾದ ನಾನು ಸಮಸ್ತ ಲೋಕಗಳನ್ನು ಸೃಷ್ಟಿಸಿ ಘಟದಲ್ಲಿರುವ ಆಕಾಶದಂತೆ, ಕನ್ನಡಿಯಲ್ಲಿರುವ ಪ್ರತಿಬಿಂಬದಂತೆ ಜಗತ್ತಿನಲ್ಲಿ ಚಿದಾಭಾಸ ರೂಪದಲ್ಲಿ ಪ್ರಾಣಗಳನ್ನು ಎದುರಿಸಿಕೊಂಡು ಪ್ರವೇಶಿಸುತ್ತಿದ್ದೇನೆ. ಉತ್ತಮವಾದ ಸಮಸ್ತ ವಸ್ತುಗಳನ್ನು ಪ್ರಕಾಶಗೊಳಿಸುತ್ತಿರುವ ಸೂರ್ಯನು ಆ ವಸ್ತುಗತ ದೋಷಗಳಿಂದ ಹೇಗೆ ಲಿಪ್ತನಾಗುವುದಿಲ್ಲವೋ ಹಾಗೆಯೇ ನಾನು ಕೂಡ ಉಪಾಧಿಗಿತ ಗುಣದೋಷಗಳಿಂದ ಎಂದಿಗೂ ಲಿಪ್ತಳಾಗುವುದಿಲ್ಲ. ಆದರೂ ಅಜ್ಞಾನಿ ಜನರು ಬುದ್ಧಿ ಮೊದಲಾದವುಗಳಲ್ಲಿರುವ ಕರ್ತೃತತ್ವವನ್ನು ಆತ್ಮರೂಪಿಣಿಯಾದ ನನ್ನಲ್ಲಿ ಆರೋಪಿಸಿ ನನ್ನನ್ನೇ ಕರ್ತಳೆಂದು ನುಡಿಯುವರು. ಆದರೆ ನಾನು ಸೂರ್ಯ ಭಗವಾನನಂತೆ ಸಾಕ್ಷಿರೂಪಿಣಿಯೇ ಹೊರತು ಏನನ್ನೂ ಮಾಡುವಳಲ್ಲ. ನಾನು ಸರ್ವಕ್ಕೂ ಸಾಕ್ಷಿಭೂತಳು. ಜಗತ್ತಿಗೆ ನಾನೇ ನೇತ್ರವು. ಸಮಸ್ತ ಜಗತ್ತುಗಳಲ್ಲಿ ನಾನು ವ್ಯಕ್ತವಾಗದ ರೀತಿಯಲ್ಲಿ ವ್ಯಾಪಿಸಿರುವೆ. ನನಗೆ ವಿನಾಶವಿಲ್ಲ. ನಾಶವಿಲ್ಲದ ಆನಂದ ಸ್ವರೂಪವಾದ ಪರಬ್ರಹ್ಮವೂ ನಾನೇ.
ನನ್ನ ಮಾಯೆಯ ಸಕಲ ಜಗತ್ತನ್ನು, ಉತ್ತಮೋತ್ತಮರಾದ ದೇವತೆಗಳನ್ನು, ಮಾನವರನ್ನು ಕೂಡ ಮೋಹಗೊಳಿಸುತ್ತದೆ. ಒಂದೇ ಹಗ್ಗವು ಹಾವಿನಂತೆ ಮತ್ತು ಹೂಮಾಲೆಯಂತೆ ಹೇಗೆ ಪ್ರಕಾಶಿಸುತ್ತಿದೆಯೋ ಹಾಗೆಯೇ ಜೀವೇಶ್ವರವಾದಿ ರೂಪಗಳಿಂದ ನಾನೇ ಬೆಳಗುತ್ತಿರುವೆನು. ಜೀವ ಬಹುತ್ವವು ಏರ್ಪಟ್ಟಂತೆ ಬ್ರಹ್ಮ ವಿಷ್ಣು ಮಹೇಶ್ವರಾದಿ ದೇವ ಬಹುತ್ವವು ಕೂಡ ಮಾಯೆಯಿಂದ ಕಲ್ಪಿಸಲ್ಪಟ್ಟಿದೆ. ಅಂದರೆ ಅಜ್ಞಾನ ಭೇದದಿಂದ ಜೀವ ಬಹುತ್ವ, ಮಾಯೆ ಭೇದದಿಂದ ದೇವ ಬಹುತ್ವವು ಏರ್ಪಟ್ಟಿದೆ. ಆಕಾಶಕ್ಕೆ ಘಟಾಕಾಶ, ಮಠಾಕಾಶ, ಮಹಾಕಾಶ ಎಂದು ಭೇದವು ಕಲ್ಪಿಸಲ್ಪಟ್ಟಿರುವಂತೆಯೇ ಚೈತನ್ಯ ಸ್ವರೂಪಿಣಿಯಾದ ನನಗೆ ಜೀವನವೆಂದು, ಈಶ್ವರನೆಂದು ಭೇದವು ಕಲ್ಪಿಸಲ್ಪಟ್ಟಿದೆಯೇ ಹೊರತು ನಾನೇ ಸರ್ವರೂಪಿಣಿಯು, ಸಚ್ಚಿದಾನಂದ ರೂಪಿಣಿಯಾದ ನನ್ನಲ್ಲೇ ಪ್ರಪಂಚವೆಲ್ಲವೂ ತುಂಬಿದೆ. ರಾಜ, ನಾನೇ ಬ್ರಹ್ಮವು, ನಾನೇ ವಿಷ್ಣುವು, ನಾನೇ ಶಿವನು, ನಾನೇ ಶಕ್ತಿಯು, ನಾನೇ ಸೂರ್ಯನು, ನಾನೇ ಗಣಪತಿಯು, ನನ್ನಿಂದಲೇ ಚರಾಚರ ಸೃಷ್ಟಿಯು ಏರ್ಪಟ್ಟಿದೆ. ಮಾನವನು ಸದುಪದೇಶ ಪ್ರಾಪ್ತಿಯನ್ನು ಪಡೆದು ವಿರಕ್ತನಾಗಿ ಅರಿಷಡ್ವರ್ಗವನ್ನು ಜಯಿಸಿ ಛೇದಿಸಲಾಗದ, ದಹಿಸಲಾಗದ, ನೀರಿನಲ್ಲಿ ನೆರೆಸಲಾಗದ, ಗಾಳಿಗೆ ಒಣಗಿಸಲಾಗದ ದೇಹವು ನಶಿಸಿದರೂ ನಾಶವಾಗದ ಶಾಶ್ವತ ಶುದ್ಧ ಚೈತನ್ಯ ಸ್ವರೂಪಾತ್ಮಳಾದ ನನ್ನನ್ನು ಅರಿತುಕೊಂಡು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದುತ್ತಾನೆ ಎಂದು ತನ್ನ ತತ್ವರಹಸ್ಯವನ್ನು ತಿಳಿಸಿದಳು. ನಂತರ ಕುಸುಮಶ್ರೇಷ್ಠಿಯು ಆ ದೇವಿಯನ್ನು ನೋಡಿ, ಓ ಪರಮೇಶ್ವರಿ, ಯಾವ ಯೋಗದಿಂದ ನಾನು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಬಲ್ಲೆನು? ಆ ಪ್ರಜ್ಞಾನ ಸಾಧಕವಾದ ಯೋಗವನ್ನು ಸಾಂಗವಾಗಿ ನನಗೆ ಪ್ರಚೋದಿಸು ಎಂದು ಪ್ರಾರ್ಥಿಸಿದನು. ಆ ಬಳಿಕ ದೇವಿಯು, ಓ ವೈಶ್ಯಭೂಪ, ಜೀವಾತ್ಮ ಪರಮಾತ್ಮರಲ್ಲಿ ಏಕತ್ವವನ್ನು ಭಾವಿಸುವ ವೃತ್ತಿಯೇ ಯೋಗವೆನಿಸುವುದು. ಆ ಅಭೇದ ಜ್ಞಾನವೃತ್ತಿಗೆ ಕಾಮ, ಕ್ರೋಧ, ಲಾಭ, ಮೋಹ, ಮದ, ಮಾತ್ಸರ್ಯಗಳೆಂಬ 6 ವಿಘ್ನಕಾರಕ ಶತ್ರುಗಳು. ಆ ಶತ್ರುಗಳನ್ನು ಜಯಿಸಿ ಯೋಗವನ್ನು ಸಾಧಿಸುವುದಕ್ಕೆ ಯಾವ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂಬ 8 ಅಂಗಗಳಿಂದ ಕೂಡಿದ ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡಬೇಕು. ಆ ಅಷ್ಟಾಂಗ ಯೋಗದ ವಿವರಣೆಯನ್ನು ಕೇಳು. ಅಹಿಂಸೆ, ಸತ್ಯವಚನ, ಕಳ್ಳತನ, ಮೂಡಬಿದಿರಿಕೆ, ಬ್ರಹ್ಮಚರ್ಯ, ಸರ್ವಭೂತದಯೆ, ತಾನು ಎಲ್ಲರಿಗಿಂತ ಕಿರಿಯನೆಂಬ ವಿನಯಭಾವ, ಸಹನೆ, ಧೈರ್ಯ, ಮಿತಾಹಾರ, ಬಹಿರಂತಶುದ್ಧಿ ಎಂದೆಲ್ಲ ಯಮವೆನಿಸುವವು. ತಪಸ್ಸನ್ನಾಚರಿಸುವುದು, ಶ್ರುತಿಸ್ಮೃತಿಗಳಲ್ಲಿ ಹೇಳಿರುವ ಕರ್ಮಗಳನ್ನು ಆಚರಿಸುವುದು, ದೊರೆತುದರಲ್ಲಿ ತೃಪ್ತಿ, ದೇವ ಬ್ರಾಹ್ಮಣರಲ್ಲಿ ವೇದಗಳಲ್ಲಿ ಶ್ರದ್ಧೆಯಿಂದಿರುವುದು, ಪಾತ್ರತತ್ವವನ್ನರಿತು ದಾನ ಮಾಡುವುದು, ಪರಮೇಶ್ವರಿಯನ್ನು ಪೂಜಿಸುವುದು, ವೇದಾಂತ ವಾಕ್ಯಗಳನ್ನು ಕೇಳುವುದು, ತಪ್ಪು ಮಾಡಲು ನಾಚಿಕೆ ಪಡುವುದು, ಓಂಕಾರ, ಗಾಯತ್ರಿ ಮೊದಲಾದ ದೈವ ಮಂತ್ರಾದಿಗಳನ್ನು ಜಪಿಸುವುದು, ನಿತ್ಯ ಹೋಮಗಳನ್ನು ಆಚರಿಸುವುದು ಎಂಬವೆಲ್ಲ ನಿಯಮವೆನಿಸುವವು. ಪದ್ಮಾಸನ, ಸ್ವಸ್ತಿಹಾಸನ, ಭದ್ರಾಸನ, ವಜ್ರಾಸನ, ವೀರಾಸನ ಎಂಬ 5 ವಿಧ ಆಸನಗಳಲ್ಲಿ ಯಾವುದಾದರೊಂದು ಆಸನದಲ್ಲಿರುವುದು ಅಥವಾ ಬೆನ್ನು ಮೂಳೆಯ ನೇರವಾಗಿ ಹೆಚ್ಚು ಕಾಲವಿರುವಂತೆ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವುದು ಆಸನವೆನಿಸುವುದು. ಎಡನಾಸಿಕಾರಂಭದಿಂದ ಹೊರಗಿನ ವಾಯುವನ್ನು ಒಳಗೆಳೆದುಕೊಂಡು ಆ ವಾಯುವನ್ನು ಒಳಗೆ ನಿಲ್ಲಿಸಿ ಬಳಿಕ ಬಲನಾಸಿಕ ರಂಧ್ರದಿಂದ ಮೆಲ್ಲನೆ ಹೊರಗೆ ಬಿಡುವ ವ್ಯಕ್ತಿಯನ್ನು ಪ್ರಾಣಾಯಾಮವೆನ್ನುವರು. ಇದನ್ನು ಸದ್ಗುರುವಿನಿಂದ ತಿಳಿದು ಸರಿಯಾಗಿ ಅಭ್ಯಾಸ ಮಾಡಬೇಕು. ಪ್ರತ್ಯಾಹಾರ, ವೇದನೆ, ಭೋಗ ವಸ್ತುಗಳ ಕಡೆಗೆ ಓಡುವ ಇಂದ್ರಿಯಗಳನ್ನು ಬಲಾತ್ಕಾರದಿಂದ ಆ ವಿಷಯಗಳಿಂದ ಹಿಂದೆಗೆಯುವುದು. ಧಾರಣ ಮತ್ತು ಧ್ಯಾನವೆಂದರೆ ಮನಸ್ಸನ್ನು ನಿಗ್ರಹಿಸಿ ಆತ್ಮನಲ್ಲಿ ನಿಲ್ಲಿಸಿ ಇಷ್ಟದೇವತೆಯನ್ನು ಸ್ಮರಿಸುವಿಕೆ ಸಮಾಧಿ ಎಂದರು.
ಯೋಗ ಸ್ಥಿತಿಯಲ್ಲಿದ್ದು ಜೀವಾತ್ಮ ಪರಮಾತ್ಮರ ಭೇದವನ್ನು ನಿರಂತರವಾಗಿ ಚಿಂತಿಸುವುದು. ಮೇಲಿನ 8 ಅಂಗಗಳೊಂದು ಕೂಡಿರುವುದೇ ಅಷ್ಟಾಂಗ ಯೋಗ. ಚರಾಚರಾತ್ಮಕವಾದ ಪ್ರಪಂಚದಲ್ಲಿ 2 ವಿಧ ಸ್ಥಿತಿಗಳಿದೆ. ಆದ್ದರಿಂದ ಸಾಂಖ್ಯರಿಗೆ ಜ್ಞಾನಯೋಗ, ಕರ್ಮನಿಷ್ಠರಿಗೆ ಕರ್ಮಯೋಗವು ಪ್ರಧಾನವಾಗಿವೆ. ಈಗ ಕರ್ಮಯೋಗ ಪುಣ್ಯಕರ್ಮಗಳನ್ನಾಚರಿಸುವ ವೇದ ಪರರು, ಕರ್ಮಾಚರಣ ಪರಾಯಣರು ನಿಷ್ಕಾಮ ಭಾವವನ್ನು ಹೊಂದುವುದಿಲ್ಲ. ಸ್ವರ್ಗ ಸುಖಗಳ ಕಾಮನೆಯಿಂದ ಅವರು ತಮ್ಮ ಜ್ಞಾನವನ್ನು ಕಳೆದುಕೊಳ್ಳುವರು. ಆದ್ದರಿಂದ ಕೆಲವರು ಕರ್ಮತ್ಯಾಗ ಮಾಡಬೇಕೆನ್ನುವರು, ಆದರೆ ನಿಷ್ಕ್ರಿಯನಾಗುವನು. ಯಾವ ಮನುಷ್ಯನು ಯಾವ ಕೆಲಸವನ್ನು ಮಾಡದೆ ಕ್ಷಣಕಾಲವಾದರೂ ಇರಲಾರನು. ಅವನ ಪ್ರಕೃತಿ ಸಿದ್ಧ ಗುಣಗಳಿಗೆ ವಶನಾಗಿ ಕ್ರಿಯೋನ್ಮುಖನಾಗುವನು. ಯಾವ ಕೆಲಸವನ್ನು ಮಾಡದವನಿಗೆ ಶರೀರ ಯಾತ್ರೆಯು ನಡೆಯುವುದಿಲ್ಲವೇ? ಆದ್ದರಿಂದ ಕರ್ಮ ಮಾಡುವುದಕ್ಕಿಂತ ನಿಷ್ಕಾಮವಾಗಿ, ಅಂದರೆ ಕರ್ಮಫಲಗಳಲ್ಲಿ ಕೋರಿಕೆಯಿಲ್ಲದೆ ದೈವಾರ್ಪಣ ಬುದ್ಧಿಯಿಂದ ಸಕಲ ಕಾರ್ಯಗಳನ್ನು ಆಚರಿಸುವುದೇ ಶ್ರೇಯಸ್ಕರವು. ಹೇ ವೈಶ್ಯರಾಜ, ಬಯಕೆಯಿಂದ ಮಾಡುವ ಕರ್ಮಗಳು ದೇಹಿಗೆ ಬಂಧ ಹೇತುಗಳಾಗುವವು. ನನಗಾಗಿ ಮಾಡುವ ಕರ್ಮಗಳು ಬಂಧ ಕಾರಣವಲ್ಲ. ಹೇ ಭೂಪತಿ, ಚಿತ್ತಶುದ್ಧಿಯ ಮಹಾನ್ ಜ್ಞಾನದಾಯಕವಾದ ಸಾಧನ. ಮಹರ್ಷಿಗಳೆಲ್ಲ ಜ್ಞಾನದಿಂದಲೇ ಪರಬ್ರಹ್ಮಣ ರೂಪಿಯಾದ ನನ್ನನ್ನು ತಿಳಿದುಕೊಂಡರು. ಕರ್ಮಾಚರಣೆಯಿಂದಲೇ ಚಿತ್ತಶುದ್ಧಿ ಸಿದ್ಧಿಸುವುದು. ಚಿತ್ತಶುದ್ಧಿಯಿಂದ ಭೇದ ಬುದ್ಧಿಯು ನಶಿಸುವುದು. ಈ ವಿಧವಾದ ಅಭೇದ ಬುದ್ಧಿಯೇ ಯೋಗವೆನ್ನಿಸುವುದು. ಆದ್ದರಿಂದ ಅಮೃತ ತತ್ವವು ಸಿದ್ಧಿಸುವುದು. ಕರ್ಮತ್ಯಾಗ ಮಾಡಿದವನು ಚಿತ್ತಶುದ್ಧಿಯನ್ನು ಹೊಂದಲಾರನು. ಚಿತ್ತಶುದ್ಧಿಯನ್ನು ಹೊಂದದೆ ಜ್ಞಾನವನ್ನು ಹೊಂದಲಾರನು. ಆದ್ದರಿಂದಲೇ ಪ್ರತಿ ವ್ಯಕ್ತಿಯು ಸ್ವಧರ್ಮಾಚರಣಪರನಾಗಿ ನಿಷ್ಕಾಮ ಕರ್ಮವನ್ನಾಚರಿಸಬೇಕಾಗಿದೆ. ಅಜ್ಞಾನ ಸಂಘದಿಂದ ಕರ್ಮವನ್ನು ಆಚರಣೆ ಮಾಡುವ ವ್ಯಕ್ತಿಯು ಅಹಂಕಾರದಿಂದ ನಾನೇ ಕರ್ತ ಎಂದು ಭಾವಿಸುವನು. ಬುದ್ಧಿವಂತನಾದ ನರನು ಅಹಂಕಾರ ಮನಕಾರಾದಿಗಳನ್ನು ತೊರೆದು ತಾನು ಆಚರಿಸುವ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ನನಗೆ ಸಮರ್ಪಣೆ ಮಾಡಿ ಉತ್ತಮೋತ್ತಮ ಗತಿಯನ್ನು ಹೊಂದಬಲ್ಲನು. ಯಾವ ಮಾನವರು ಈರ್ಷ್ಯೆ ದ್ವೇಷಗಳನ್ನು ಬಿಟ್ಟು ಭಕ್ತಿ ತತ್ಪರರಾಗಿ ನಾನು ಹೇಳಿದ ಆ ಶುಭ ಮಾರ್ಗವನ್ನು ಅನುಸರಿಸುವರೋ ಅವರು ತಪ್ಪದೆ ಸಮಸ್ತ ಕರ್ಮಬಂಧಗಳಿಂದ ವಿಮುಕ್ತರಾಗುವರು. ಪುಣ್ಯಶೀಲ ಮಾನವರ ಗುಣಕರ್ಮ ಸ್ವಭಾವಗಳನ್ನು ಅನುಸರಿಸಿ ಈ ಭೂತಕಾಲದಲ್ಲಿ ನನ್ನಿಂದ ಚತುರ್ವರ್ಣಗಳು ಏರ್ಪಟ್ಟವು. ಪ್ರತಿ ವ್ಯಕ್ತಿಯು ಸ್ವಧರ್ಮವನ್ನು ಆಚರಿಸಬೇಕು. ಪರಧರ್ಮವು ಭಯಹೇತುವು. ನಿಜವಾಗಿ ಸ್ವಧರ್ಮವೆಂದರೆ ಆತ್ಮಧೈರ್ಯವೆಂದು ತಿಳಿಯಬೇಕು. ಸ್ವಧರ್ಮವೆಂದರೆ ಆತ್ಮಧರ್ಮವೆಂದು ತಿಳಿಯಬೇಕು. ಹೇ ವರೇಣ್ಯ, ನನ್ನಿಂದ ಬ್ರಹ್ಮವು ಉದ್ಭವಿಸಿತು. ಆ ಬ್ರಹ್ಮದಿಂದ ಕರ್ಮವು ಉತ್ಪನ್ನವಾಯಿತು. ಆದ್ದರಿಂದ ಯಜ್ಞವು ಉಂಟಾಯಿತು. ಆದ್ದರಿಂದ ಯಜ್ಞದಲ್ಲಿಯೂ ಸಮಸ್ತ ವಿಶ್ವದಲ್ಲಿಯೂ ನಾನೇ ತುಂಬಿರುವೆನೆಂದು ತಿಳಿದುಕೋ. ಮಾನವರು ಯಜಮಾನನಿಂದ ನನ್ನ ವಿಭೂತಿಗಳಾದ ದೇವತೆಗಳಿಗೆ ತೃಪ್ತಿಯುಂಟು ಮಾಡಬೇಕು. ತೃಪ್ತರಾದ ದೇವತೆಗಳು ವಾಂಛಿತ ಸುಖ ಸಂಪತ್ತುಗಳನ್ನು ಪ್ರಸಾದಿಸುವರು. ದೈವಕ್ಕೆ ಅರ್ಪಿಸದೆ ಅನ್ನವನ್ನು ಭುಜಿಸುವವನು ಕಳ್ಳವೆನಿಸುವವನು. ರಾಜ, ನಾನೇ ಅಗ್ನಿಯು ಹೋಮದ್ರವ್ಯವು, ಸೋಮಯಾಜಿಯೂ ನಾನೇ. ನನಗೆ ಸಮರ್ಪಿಸಲ್ಪಡುವ ಆಹುತಿ ಎಲ್ಲವೂ ಬ್ರಹ್ಮಮಯವೆಂದು ತಿಳಿದುಕೊಳ್ಳುವುದೇ ಬ್ರಹ್ಮಜ್ಞರ ಲಕ್ಷಣ. ಕೆಲವರು ಯೋಗಿಗಳು ದೇವತಾ ಸಂಬಂಧವಾದುದನ್ನೇ ಯಜ್ಞವೆಂದುಕೊಳ್ಳುವರು. ಕೆಲವರು ಜ್ಞಾನಿಗಳು ಬ್ರಹ್ಮರೂಪಾಗ್ನಿಯಲ್ಲಿ ಶ್ರೋತಾದಿ ಇಂದ್ರಿಯಗಳನ್ನು ಹವನ ಮಾಡುವರು. ಕೆಲವರು ಇಂದ್ರಿಯ ರೂಪವಾದ ಅಗ್ನಿಯಲ್ಲಿ ಶಬ್ದಾದಿ ವಿಷಯಗಳನ್ನು ಆಹುತಿ ಮಾಡುವರು. ಕೆಲವರು ಜ್ಞಾನದಿಂದ ಪ್ರಜ್ವಲಿಸುವ ಆತ್ಮ ಸ್ವಯಂ ರೂಪ ಯೋಗಾಗ್ನಿಯಲ್ಲಿ ಇಂದ್ರಿಯಗಳನ್ನು ಪ್ರಾಣಗಳನ್ನು ಹವನ ಮಾಡುವರು. ಇವರ ಕ್ರಿಯಾಫಲವೆಲ್ಲ ಆತ್ಮಲೀನವಾಗುವುದು. ಕೆಲವರು ವೇದ ಧ್ಯೇಯ ನಾದಗಳಿಂದಲೂ ಕೆಲವರು ಜ್ಞಾನರೂಪವಾದ ಹವ್ಯಸುಗಳಿಂದಲೂ ನನ್ನ
ಯಜನ ಮಾಡುವುದು. ಈ ರೀತಿಯಲ್ಲಿ ವೇದ ಪ್ರತಿಪಾದಿತವಾದ ಹಲವು ಬಗೆಯ ಶಾರೀರಿಕ, ವಾಚಿಕ, ಮಾನಸಿಕ ಯಜ್ಞಗಳನ್ನು ತಿಳಿದುಕೊಂಡು ಆಚರಿಸುವವರು ಸಕಲ ಬಂಧನಗಳಿಂದ ವಿಮುಕ್ತರಾಗುವರು, ತಮ್ಮ ಪಾಪಗಳನ್ನು ಕಳೆದುಕೊಳ್ಳುವರು. ನಿಜವಾಗಿ ಲೋಕಹಿತಾರ್ಥವಾಗಿ ಮಾಡಲ್ಪಡುವ ಪ್ರತಿ ಕಾರ್ಯವೂ ಯಜ್ಞವಾಗಿ ಬೆಳಗುವುದೆಂದು ತಿಳಿದುಕೊಳ್ಳಬೇಕು. ನಿತ್ಯವೂ ಯಜ್ಞ ಪ್ರಸಾದವಾಗಿ ಆಹಾರವನ್ನು ಭುಜಿಸುವವರು ಬ್ರಹ್ಮಪದವನ್ನು ಹೊಂದುವರು. ಈಗ ಇನ್ನು ಯೋಗಸಾರವನ್ನು ಕೇಳು. ಹೇ ನೃಪಾಲ, ಎಲ್ಲ ಯಜ್ಞಗಳಲ್ಲಿ ಜ್ಞಾನಯಜ್ಞವು ಶ್ರೇಷ್ಠವಾದುದು. ಮೋಕ್ಷ ಸಾಧನವಾದ ಜ್ಞಾನದಲ್ಲಿಯೇ ಸಮಸ್ತ ಕರ್ಮಗಳ ಫಲವು ಲೀನವಾಗುವುದು. ಜ್ಞಾನಿಗಳು ಸಕಲ ಜಗತ್ತುಗಳನ್ನು ವಶಪಡಿಸಿಕೊಂಡು ದಯಾಳುಗಳಾಗಿ ಅವರ ಸದುಪದೇಶಗಳಿಂದ ಪ್ರಪಂಚವನ್ನು ಪರಿಶುದ್ಧಗೊಳಿಸುವರು. ಜ್ಞಾನ ಸಂಪನ್ನರು ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದಿ ಪರಮಾನಂದಮಯ ರಸವಾಹಿನಿಯಲ್ಲಿ ಮುಳುಗಿ ತಮ್ಮ ಹೃದಯಗಳಲ್ಲಿ ನೆಲೆಸಿರುವ ಪರಮಾತ್ಮನನ್ನು ನಿಮೂಲಿತ ನೇತ್ರಗಳಿಂದ ದರ್ಶಿಸುವವರು. ಜ್ಞಾನಯೋಗಿಗಳು ಸಕಲ ಪ್ರಾಣಕೋಟಿಯನ್ನು ತಮ್ಮ ಸಮಾನವಾಗಿಯೇ ಭಾವಿಸುವರು. ಸುಖ ದುಃಖ, ಜಯಾಪಜಯ, ಲಾಭ ನಷ್ಟ, ಮಾನವಾಮನ ಮೊದಲಾದ ಸಮಸ್ತ ದ್ವಂದ್ವಗಳನ್ನು ಅವರ ದೃಷ್ಟಿಯಿಂದ ಸ್ವೀಕರಿಸುವರು. ಹೇ ನೃಪತಿ, ಪಂಡಿತರಾದ ಮಹಾತ್ಮರು ಬ್ರಾಹ್ಮಣನಲ್ಲಿಯೂ ಚಂಡಾಲನಲ್ಲಿಯೂ ಸಮದೃಷ್ಟಿಯನ್ನು ಹೊಂದಿರುವವರು. ಅವರ ಸಮಸ್ತ ಪ್ರಕೃತಿಯಲ್ಲಿ ನಾನು ತುಂಬಿರುವಂತೆ ಭಾವಿಸಿ ದರ್ಶಿಸುವರು. ಜ್ಞಾನದ ಬಲದಿಂದ ಇಂದ್ರಿಯಗಳನ್ನು ತಡೆಹಿಡಿದು ಎಲ್ಲೆಡೆಯೂ ಸಮತ್ವ ಬುದ್ಧಿ ಹೊಂದಿರುವುದೇ ಜ್ಞಾನಯೋಗವೆಂದೆನ್ನಿಸುವುದು. ಆಮೆಯು ತನ್ನ ಅವಯವಗಳನ್ನೆಲ್ಲ ತನ್ನೊಳಗೆ ಸೆಳೆದುಕೊಳ್ಳುವ ರೀತಿಯಲ್ಲಿ ಯೋಗಿಯು ವಿಷಯ ಸುಖಗಳಿಂದ ತನ್ನ ಇಂದ್ರಿಯಗಳನ್ನು ಹಿಂದೆಳೆದುಕೊಂಡು ಆತ್ಮಸ್ಥಿತನಾಗುವನು. ಅಂಥವನನ್ನೇ ಸ್ಥಿರ ಬುದ್ಧಿ ಎನ್ನುವರು. ತ್ರಿವಿಧ ದುಃಖಗಳನ್ನು ನಾಶಗೊಳಿಸಿಕೊಂಡು ಮಮಕಾರ ಅಹಂಕಾರಗಳನ್ನು ತ್ಯಜಿಸಿ ಕಾಮನೆಗಳನ್ನೆಲ್ಲ ಬಿಟ್ಟು ನಿತ್ಯ ಜ್ಞಾನಭರಿತನಾದವನು ಮುಕ್ತಿಯನ್ನು ಹೊಂದಬಲ್ಲನು. ಹೀಗೆಂದು ದೇವಿಯು ಹೇಳಲು ಕೇಳಿ ಕುಸುಮಾರ್ಯನು, ದೇವಿ, ಪಾಪ ಮಾಡಕೂಡದೆಂದು ನಿಶ್ಚಯಿಸಿಕೊಂಡು ಮಾನವನು ಕೂಡ ಯಾವುದರಿಂದ ಪ್ರೇರಿತನಾಗಿ ಪಾಪವನ್ನು ಆಚರಿಸುತ್ತಿರುವವನು ಎಂದು ಪ್ರಶ್ನಿಸಿದನು. ಬಳಿಕ ದೇವಿಯು, ಭೂಪಾಲ, ರಜೋಗುಣ ಜನಿತವಾದ ಕಾಮ, ಕಾಮದಿಂದ ಜನಿಸಿದ ಕ್ರೋಧ, ಪಾಪ ಹೇತುಗಳು ಈ ಎರಡು ಮಾನವನಿಗೆ ಮಹಾಶತ್ರುಗಳು. ಕಾಮವು ಬುದ್ಧಿಯನ್ನು, ಮನಸ್ಸನ್ನು, ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಜ್ಞಾನವಂತನನ್ನು ಕೂಡ ಮೋಹಕೂಪಕ್ಕೆ ಬೀಳಿಸುತ್ತದೆ. ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠವು, ಮನಸ್ಸಿಗಿಂತ ಬುದ್ಧಿಯು ಉತ್ತಮವು. ಬುದ್ಧಿಗಿಂತ ಶ್ರೇಷ್ಠವಾದುದು ಪರಮಾತ್ಮ, ಅದು ನಾನೇ ಆಗಿರುವೆ. ರಾಜ, ಆತ್ಮದಿಂದ ಆತ್ಮವನ್ನು ತಿಳಿದುಕೊಂಡು ಆತ್ಮನಿಂದಲೇ ಆತ್ಮವನ್ನು ನಿಯಮಿಸಿ ಕಾಮರೂಪವಾದ ಶತ್ರುವನ್ನು ಹತಗೊಳಿಸುವವನು ಪರಮಪದವನ್ನು ಹೊರಬಲ್ಲನು. ಭೇದ ಭಾವವನ್ನು ತ್ಯಜಿಸಿ ಸಮದೃಷ್ಟಿ ಹೊಂದಿ ಲಭಿಸುವುದರಲ್ಲಿ ಸಂತುಷ್ಟನಾಗಿ ಕರ್ಮಾಚರಣೆಯಲ್ಲಿ ನಿರ್ಲಿಪ್ತನಾಗಿ ವಿಷಯ ವಾಂಛೆಗಳಿಂದ ವಿಮುಕ್ತನಾಗಿ ಜ್ಞಾನಾಶ್ಚರ್ಯ ಪ್ರಾಪ್ತಿ ಮಾಡಿಕೊಂಡನು. ದ್ರವ್ಯ ಯಜ್ಞಾದಿ ಕ್ರಿಯೆಗಳನ್ನು ಆಚರಿಸಿದರೂ ಆ ಕ್ರಿಯೆ ಫಲಗಳು ನನ್ನಲ್ಲಿ ಲೀನವಾಗಿ ಹೋಗುವವು. ಆದುದರಿಂದ ಅವು ಅವನಿಗೆ ಬಂಧನ ಹೇತುಗಳಲ್ಲ. ಮಾನವನ ಅಭ್ಯುನ್ನತಿಗೆ ಸತ್ಸಂಗವು ಅತ್ಯಗತ್ಯವು. ಸತ್ಸಂಗತ್ವದಿಂದ ಸುಗುಣ ಸಂಪತ್ತು ವರ್ಧಿಸಬಲ್ಲದು, ಆಪತ್ತುಗಳು ನಶಿಸಬಲ್ಲವು, ಲೌಕಿಕ ಪರಲೌಕಿಕ ಸುಖಗಳು ಪ್ರಾಪ್ತಿಯಾಗಬಲ್ಲವು. ಸತ್ಸಂಗತ್ವದಿಂದ ನಿಸ್ಸಂಗತ್ವವು, ನಿಸ್ಸಂಗತ್ವದಿಂದ ನಿರ್ಮೋಹತ್ವವು, ನಿರ್ಮೋಹತ್ವದಿಂದ ನಿಶ್ಚಲತತ್ವವು, ನಿಶ್ಚಲತತ್ವದಿಂದ ನಿರ್ಮಲ ಜ್ಞಾನವು. ಆದುದರಿಂದ ಜೀವನ್ಮುಕ್ತಿಯು ಲಭಿಸಬಲ್ಲವು. ಜ್ಞಾನ ಇಲ್ಲದವನಿಗೆ ಮುಕ್ತಿಯು ದೊರೆಯದು. ರಾಜೇಂದ್ರ, ಯಾರು ಆತ್ಮಜ್ಞಾನ ಸಂಪನ್ನನೋ ಅವನು ಜ್ಞಾನಬಲದಿಂದ ಸರ್ವ ಸಂಶಯಗಳನ್ನು ತೊಲಗಿಸಿಕೊಳ್ಳುವನು. ಯೋಗ ಬಲದಿಂದ ಕರ್ಮ ಬಂಧನಗಳಿಂದ ಬಿಡಿಸಿಕೊಂಡವನನ್ನು
ಯಾವುದು ಬಂಧಿಸಲಾರದು. ಹೀಗೆ ಜ್ಞಾನಿಯೇ ಕ್ಷೇತ್ರಜ್ಞರನ್ನು ತಿಳಿದುಕೊಂಡವನು ನನಗೆ ಅತ್ಯಂತ ಪ್ರಿಯನು ಎಂದು ದೇವಿ ಹೇಳಿದ ನುಡಿಗಳನ್ನು ಕೇಳಿ ಕುಸುಮಶ್ರೇಷ್ಠಿಯು, ಹೇ ಜಗನ್ಮಾತೆ, ಕ್ಷೇತ್ರವೆಂದರೆ ಏನು? ಕ್ಷೇತ್ರಜ್ಞೆ ಎಂದರೆ ಯಾರು? ದಯಮಾಡಿ ವಿವರಿಸಿ ತಿಳಿಸಿ ಎಂದು ಪ್ರಾರ್ಥಿಸಿದನು. ಆಗ ಆ ದೇವಿಯು ಕರುಣಿಸಿ ಈ ರೀತಿಯಲ್ಲಿ ಹೇಳತೊಡಗಿದಳು. ಓ ವೈಶ್ಯಾಗ್ರಣಿ, ಪಂಚಭೂತಗಳು, ಮಾತ್ರೆಗಳು, ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಮನೋಬುದ್ಧಿ, ಚಿತ್ತ, ಅಹಂಕಾರಗಳೆಂಬ ಅಂತಃಕರಣ, ಇಚ್ಛೆ, ಅವ್ಯಕ್ತ, ಧೃತಿ, ದ್ವೇಷ, ಸುಖ, ದುಃಖ, ಚೇತನ ಎಂಬ ಈ ಸಂಘಾತವೆಲ್ಲ ಸೇರಿ ಕ್ಷೇತ್ರವು, ದೇಹವು ಎಂದು ಕರೆಯಲ್ಪಡುವುದು. ಸರ್ವಕ್ಷೇತ್ರಗಳಲ್ಲಿ ಸರ್ವಾಂತರ್ಯಾಮಿನಿಯಾಗಿರುವ ನನ್ನನ್ನು ಕ್ಷೇತ್ರಜ್ಞಳೆಂದು ತಿಳಿಯಬೇಕು. ಸರಳ ಭಾವ, ಗುರು ಸೇವೆ, ಇಂದ್ರಿಯ ಸುಖಗಳಲ್ಲಿ ವಿರಕ್ತಿ, ಸಹನೆ, ನಿಷ್ಕಪಟತನ, ಜನನ ಮರಣ, ದಿವಿಷಯ ವಿವೇಕ, ಸಮದೃಷ್ಟಿ, ದೃಢಭಕ್ತಿ, ಏಕಾಂತ, ಬಾಹ್ಯಾಂತರೇಂದ್ರಿಯ ನಿಗ್ರಹ ಮೊದಲಾದವುಗಳಿಂದ ಕೂಡಿದ ಅರಿವೇ ಜ್ಞಾನವೆನ್ನಿಸುವುದು. ಅಂಥ ಜ್ಞಾನದಿಂದ ತಿಳಿಯಲ್ಪಡುವಳಾಗಿಯೂ ಮತ್ತು ಪ್ರಕೃತಿಯ ಭಾವಗಳಾದ ತ್ರಿಗುಣಗಳಿಗೆ ಅತೀತಳಾದ ಪರಬ್ರಹ್ಮರೂಪಿಣಿಯೂ ಆದ ನಾನು ಜ್ಞೇಯಳು. ತ್ರಿಗುಣಗಳಲ್ಲಿ ಸತ್ವಗುಣಾತ್ಮಿಕತೆಯಿಂದ ಸುಖವೂ ಜ್ಞಾನವೂ ಪ್ರಾಪ್ತಿಯಾಗಬಲ್ಲವು. ರಜೋಗುಣಾಧಿಕ್ಯತೆಯಿಂದ ಭೋಗಾಸಕ್ತಿ, ಕರ್ಮಾಸಕ್ತಿ ವೃದ್ಧಿಸುವುದು. ತಮೋಗುಣಾಧಿಕ್ಯತೆಯಿಂದ ನಿದ್ರೆ, ಆಲಸ್ಯ, ಕಷ್ಟವು ಪ್ರಾಪ್ತಿಯಾಗುವವು. ರಾಜ, ಮಾನವ ಪ್ರಕೃತಿಯು ದೈವಿ, ಅಸುರಿ ಮತ್ತು ರಾಕ್ಷಸಿ ಎಂಬ 3 ವಿಧಗಳಿರುವವು. ಅವುಗಳಲ್ಲಿ ಕರುಣೆ, ಆಕ್ರೋಧ, ಧೈರ್ಯ, ನಿಶ್ಚಲತ್ವ, ನಿರ್ಭಯತ್ವ, ಸಹನೆ, ವಿನಯ ಮೊದಲಾದ ಲಕ್ಷಣಗಳು ದೈವಿ ಪ್ರಕೃತಿ ಲಕ್ಷಣಗಳು. ನಿಷ್ಠುರ ಭಾವ, ಮದ, ಅಹಂಕಾರ, ಮಿಗಿಲಾದ ಗರ್ವ, ಹಿಂಸಾಪ್ರಿಯತ್ವ, ದ್ವೇಷ, ನಿರ್ದಯೆ, ಕ್ರೂರತ್ವ, ಪರಪೀಡೆ, ದೈವನಿಂದೆ, ವೇದನಿಂದೆ, ಶಾಸ್ತ್ರನಿಂದೆ, ಪಾಪ, ಜನರಿಗೆ ಶರಕಾಂತಾಭಿಲಾಷೆ, ಪರಧನಾಭಿಲಾಷೆ, ಈರ್ಷ್ಯೆ ಮೊದಲಾದುವೆಲ್ಲ ಅಸುರಿ ಅಥವಾ ರಾಕ್ಷಸಿ ಪ್ರವೃತ್ತಿಯ ಲಕ್ಷಣಗಳು. ರಾಜ, ತಪಸ್ಸು ಕೂಡ ಕಾಯಕ, ವಾಚಕ, ಮಾನಸಿಕ ಎಂಬ ಭೇದಗಳಿಂದ ತ್ರಿವಿಧವಾಗಿವೆ. ಇಚ್ಛಾರಹಿತವಾಗಿ ಶ್ರದ್ಧೆಯಿಂದ ಮಾಡುವ ತಪಸ್ಸು ಸಾತ್ವಿಕ ತಪಸ್ಸು. ಐಶ್ವರ್ಯಕ್ಕಾಗಿ ಬಹುವಿಧ ವಾಂಛೆಗಳಿಂದ ಮಾಡುವ ತಪಸ್ಸು ರಾಜಸ್ ತಪಸ್ಸು. ಇತರರಿಗೆ ಬಾಧೆಯನ್ನುಂಟು ಮಾಡುವ ಕೋರಿಕೆಯಿಂದಾಗಿ ಮಾಡುವ ತಪಸ್ಸು ತಾಮಸಿಕ ತಪಸ್ಸು. ವರೇಣ್ಯ, ಜ್ಞಾನವನ್ನು ಕೂಡ 3 ವಿಧಗಳಾಗಿ ವಿಭಜಿಸಲಾಗುವುದು. ಸಮಸ್ತ ಪ್ರಾಣಿಕೋಟಿಯಲ್ಲಿ ನನ್ನನ್ನೇ ದರ್ಶಿಸುತ್ತಾ ಜಗತ್ ಮಿಥ್ಯೆಯಿಂದ ಸತ್ಯವೂ ನಿತ್ಯವೂ ಆದವಳು ನಾನೇ ಎಂದು ತಿಳಿದುಕೊಳ್ಳುವುದು. ಸಾತ್ವಿಕ ಜ್ಞಾನವೆನ್ನಿಸುವುದು ನನ್ನನ್ನು ಸಮಸ್ತ ಭೂತಗಳಿಗಿಂತ ಬೇರೆಯೆಂದೆಣಿಸಿ ವಿಭಿನ್ನ ಭಾವಗಳನ್ನು ಹೊಂದುವ ಜ್ಞಾನವು ರಾಜಸ್ ಜ್ಞಾನವೆನ್ನಿಸುವುದು. ಹೇತುಬದ್ಧವಲ್ಲದುದು, ಅಸತ್ಯವಾದುದು, ದೇಹಾತ್ಮಗಳನ್ನು ಒಂದಾಗಿ ಭಾವಿಸುವ ಜ್ಞಾನವು ತಾಮಸ ಜ್ಞಾನವೆಂದೆನಿಸುವುದು. ಹಾಗೆಯೇ ದಾನ, ಕರ್ಮ, ಸುಖ, ದುಃಖ, ಕರ್ತ ಎಂಬುವುಗಳು ಕೂಡ ಸಾತ್ವಿಕ, ರಾಜಸ್, ತಾಮಸಗಳೆಂದು ತ್ರಿವಿಧಗಳಾಗಿರುವುದರಿಂದ ತಿಳಿಯಬೇಕು. ಹೇ ರಾಜ, ಯೋಗಸಿದ್ಧಿಗಾಗಿ ಅಭ್ಯಾಸದಿಂದ ಮನಸ್ಸನ್ನು ಸ್ವಾಧೀನ ಮಾಡಿಕೊಳ್ಳಬೇಕು. ಮನೋಜಯವಿಲ್ಲದ ಯೋಗವು ಅತೀವ ದುರ್ಲಭವು ಎಂದು ದೇವಿಯು ನುಡಿದ ವಚನಗಳನ್ನು ಕೇಳಿದ ಕುಸುಮಶ್ರೇಷ್ಠಿಯು, ಓ ದೇವೇಶ್ವರಿ, ಮನಸ್ಸು ಬಹಳ ಚಂಚಲವಾಗಿಯೂ ಪರಿವರ್ತಿಸಲು ಶಕ್ಯವಾಗದಿರುವುದಲ್ಲವೇ? ಅಂಥ ಮನಸ್ಸನ್ನು ನಿಗ್ರಹಿಸಿ ನಿಶ್ಚಲ ಯೋಗವನ್ನು ಹೊಂದಲು ಸಾಧ್ಯವಾಗುವುದೇ ಎಂದು ಪ್ರಶ್ನಿಸಿದನು. ಆಗ ಪರಮೇಶ್ವರಿಯು, ಓ ವಣಿಗ್ವರ, ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಮನಸ್ಸನ್ನು ಸ್ವಾಧೀನಪಡಿಸಿಕೊಳ್ಳಬಹುದು.
ಜ್ಞಾನನಿಷ್ಠ ತಪೋನಿಷ್ಠರಿಗಿಂತ ಯೋಗಿಯು ಶ್ರೇಷ್ಠನು. ಇವರೆಲ್ಲರಿಗಿಂತಲೂ ನನ್ನಲ್ಲಿದ್ದ ಭಕ್ತಿಯುಳ್ಳವನೇ ಮಿಗಿಲಾಗಿ ಶ್ರೇಷ್ಠನು ಎಂದು ಹೇಳಿದಳು. ಆಗ ಕುಸುಮಶ್ರೇಷ್ಠಿಯು, ಜಗನ್ಮಾತೆ, ಭಕ್ತನೇ ಸರ್ವಶ್ರೇಷ್ಠನೆಂದು ಹೇಳುತ್ತಿರುವೆ. ಭಕ್ತಿ ಎಂದರೇನು? ಭಕ್ತನ ಲಕ್ಷಣಗಳು ಯಾವುವು? ದಯಮಾಡಿ ತಿಳಿಸು ಎಂದು ಪ್ರಾರ್ಥಿಸಿದನು. ಆಗ ದೇವದೇವಿಯು, ಹೇ ರಾಜ, ಸರ್ವ ಜಗತ್ತಿಗೆ ಕಾರಣಳು, ಸರ್ವಾಂತರ್ಯಾಮಿನಿಯೂ ಆದ ನನ್ನ ಮಹತ್ವದ ಶ್ರವಣದ ಮೂಲಕ ದ್ರವೀಭೂತವಾದ ಚಿತ್ತದಲ್ಲಿ ನನ್ನ ವಿಷಯವಾಗಿ ಧಾರಾಹಿತವಾಗಿ ಪ್ರವಹಿಸುವ ಮನೋವೃತ್ತಿಯೇ ಭಕ್ತಿ ಎನ್ನುವುದು. ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿ ನನ್ನ ಯಥಾರ್ಥ ತತ್ವವನ್ನು ತಿಳಿದುಕೊಳ್ಳಬೇಕು. ಮೊದಲು ನನ್ನ ಪ್ರಕೃತಿಯನ್ನು ತಿಳಿದುಕೊಳ್ಳುವುದು ಮುಖ್ಯ. ರಾಜ, ನಾನು ಭೂಮಿಯಲ್ಲಿ ಗಂಧವಾಗಿ, ಅಗ್ನಿಯಲ್ಲಿ ಕಾಂತಿಯಾಗಿ, ಸೂರ್ಯ ಚಂದ್ರರಲ್ಲಿ ಪ್ರಕಾಶರೂಪವಾಗಿ, ನೀರಿನಲ್ಲಿ ರಸರೂಪವಾಗಿ ನೆಲೆಸಿರುವವನು. ನಾನು ಪಂಡಿತರಲ್ಲಿ ದಿಶಕ್ತಿಯಾಗಿ, ತಾಪಸಿಗಳಲ್ಲಿ ತಪಶ್ಶಕ್ತಿಯಾಗಿ, ಬಲಶಾಲಿಗಳಲ್ಲಿ ಬಲವಾಗಿ ವಿರಾಜಿಸುತ್ತಿರುವವನು. ಯಾರು ಯಾವ ಭಾವದಲ್ಲಿ ಕೀರ್ತಿಸುವರೋ ಅವರಿಗೆ ಆ ರೂಪದಲ್ಲಿ ದರ್ಶನವಿತ್ತು ಕೋರಿಕೆಗಳನ್ನು ತೀರಿಸುತ್ತಿರುವೆನು. ಯಾವ ವ್ಯಕ್ತಿ ನನ್ನನ್ನು ಸ್ಮರಿಸುತ್ತಾ ಪ್ರಾಣಗಳನ್ನು ಬಿಡುವನೋ ಅವನು ಪುನರ್ಜನ್ಮವಿಲ್ಲದ ಮೋಕ್ಷವನ್ನು ಹೊಂದುವನು. ಯಾರು ನನಗೆ ಅರ್ಘ್ಯ, ಪಾದ್ಯ, ಸ್ನಾನ, ವಸ್ತ್ರಾಲಂಕಾರ, ಧೂಪದೀಪ, ನೈವೇದ್ಯ, ತಾಂಬೂಲಾದಿಗಳನ್ನು ಸಮರ್ಪಿಸಿ ವಿವಿಧೋಪಚಾರಗಳಿಂದ ಭಕ್ತಿಯುತವಾಗಿ ಪೂಜಾವ್ರತ ಯಜ್ಞಾದಿಗಳಿಂದ ಆರಾಧಿಸುವರೋ ಅವರ ಪರಮಪದವನ್ನು ಹೊಂದಬಲ್ಲರು. ನನ್ನನ್ನು ಕುರಿತು ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದಗಳೆಂಬ 9 ಲಕ್ಷಣಗಳ ಭಕ್ತಿಯಿಂದ ನನ್ನನ್ನು ಅರ್ಚಿಸುವವರು ಉತ್ತಮವಾದ ತಮ್ಮ ಅಭೀಷ್ಟ ಫಲಗಳನ್ನು ಹೊಂದಬಲ್ಲರು. ನನ್ನ ನಾಮ ಸಂಕೀರ್ತನೆ, ಮಂತ್ರ ಜಪ ನಿರಂತರವಾಗಿ ಮಾಡುವರು ನನ್ನನ್ನು ತಪ್ಪದೇ ಸೇರುವರು. ಶಾಸ್ತ್ರವೇತ್ತರು, ವೇದವೀರರು, ಯಜ್ಞದಾನಾಶ್ಚರ್ಯಾದಿ ನಿರತರು ಕೂಡ ನನ್ನ ಯಥಾರ್ಥ ಸ್ವರೂಪವನ್ನು ತಿಳಿಯಲಾರರು. ಭಕ್ತಿಯುಕ್ತರು ಮಾತ್ರವೇ ನನ್ನನ್ನು ಹೊಂದಬಲ್ಲರು. ಅವ್ಯಕ್ತರಾದ ನನ್ನ ನಿರ್ಗುಣ ತತ್ವೋಪಾಸನೆ ಮಾಡುವವರು ಕೂಡ ನನ್ನನ್ನು ಸೇರುವರು. ಆದರೆ ಅವರಿಗೆ ಕ್ಲೇಶವು ಅಧಿಕ. ಶುಕಾದಿ ಮಹರ್ಷಿಗಳು, ನಾರದಾದಿ ಮುನಿವರೇಣ್ಯರು ಭಕ್ತಿಯೋಗದಿಂದಲೇ ನನ್ನನ್ನು ಹೊಂದಿದರು. ಭಕ್ತಿಯೋಗವು ಅತ್ಯಂತ ಸರಳವೂ ಸುಲಭ ಸಾಧ್ಯವೂ. ಭಕ್ತನಾದವನು ನನಗೆ ವಿಶೇಷ ಪ್ರಿಯನು. ಓ ವೈಶ್ಯವರ್ಯ, ಮುಕ್ತಿಯನ್ನು ಹೊಂದುವುದಕ್ಕೆ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಎಂದು 3 ಮಾರ್ಗಗಳು ವಿವರಿಸಲ್ಪಟ್ಟಿವೆ. ಇವುಗಳಲ್ಲಿ ಬಹಳ ಸುಲಭವಾದುದು ಧನವ್ಯಯ, ಶರೀರಯಾಸ ಮೊದಲಾದವುಗಳಲ್ಲದೆಯೇ ಕೇವಲ ಹೃದಯದಿಂದಲೇ ನಿರ್ವಹಿಸಲ್ಪಡುವುದಾಗಿರುವ ಭಕ್ತಿಯೋಗವು ಮುಮುಕ್ಷುಗಳೆಲ್ಲರೂ ತಪ್ಪದೆ ಆಶ್ರಯಿಸತಕ್ಕದ್ದಾಗಿದೆ. ಈ ಭಕ್ತಿಯೋಗವು ಮಾನವರ ಸತ್ವ, ರಜಸಕ್ತ, ಸಮೋಗುಣ ಸ್ವಭಾವಭೇದಗಳನ್ನನುಸರಿಸಿ 3 ಬಗೆಯಾಗಿವೆ. ಇತರರ ಮೆಚ್ಚುಗೆಯನ್ನು ಪಡೆಯುವುದಕ್ಕೂ, ಪರರಿಗಾಗುವ ಮೇಲನ್ನು ಕಡಿಸುವುದಕ್ಕೂ, ಇತರರನ್ನು ಪೀಡಿಸುವುದಕ್ಕೂ ನನ್ನನ್ನು ಭಜಿಸುವವನ ಭಕ್ತಿ ತಾಮಸಿ ಭಕ್ತಿಯಾಗುವುದು. ಹಾಗಲ್ಲದೆ ಸ್ವಾರ್ಥದಿಂದ ಇಹಲೋಕ ಪರಲೋಕ ಸೌಖ್ಯಗಳನ್ನು ಹೊಂದುವ ಕೋರಿಕೆಗಳಿಂದ ಭೋಗಗಳಲ್ಲಿ ಆಸಕ್ತರಾಗಿ ಕೀರ್ತಿಕಾಮನಾಗಿ ಆಯಾ ವಲಯಗಳನ್ನು ಹೊಂದುವುದಕ್ಕೆ ನನ್ನನ್ನು ಭಕ್ತಿಯಿಂದ ಸೇವಿಸುತ್ತಾ ಜೀವೇಶ್ವರ ಭೇದ ಬುದ್ಧಿಯಿಂದ ನನ್ನನ್ನು ತನಗಿಂತ ಬೇರೆಯಾಗಿ ಭಾವಿಸುತ್ತಾ ಭಜಿಸುವವನ ಭಕ್ತಿಯು ರಾಜಸಿ ಭಕ್ತಿ ಎನ್ನುವುದು. ಹಾಗಲ್ಲದೆ ಅನೇಕ ಜನ್ಮಾರ್ಜಿತ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ವೇದವಿಹಿತವಾದ ಸತ್ಕರ್ಮಗಳ ಅನುಷ್ಠಾನಗಳನ್ನು ದೈವಾರ್ಪಣ ಬುದ್ಧಿಯಿಂದ ನಿರಂತರ ಆಚರಿಸುತ್ತಾ ಅದು ತನ್ನ ಕರ್ತವ್ಯವೆಂಬ ನಿಶ್ಚಯ ಬುದ್ಧಿಯನ್ನು ಹೊಂದಿ ನನ್ನನ್ನು ಸಂತೋಷಪಡಿಸುವುದಕ್ಕಾಗಿ ಮಾತ್ರವೇ ಮಾಡುವ ಭಕ್ತಿಯು
ಸಾತ್ವಿಕ ಭಕ್ತಿ ಎನ್ನಿಸುವುದು. ಅಂಥ ಭಕ್ತಿಯು ಪರಾಭಕ್ತಿಯನ್ನು ಹೊಂದುವಂತೆ ಮಾಡುವುದು. ಈ ಸಾತ್ವಿಕ ಭಕ್ತಿಯನ್ನೇ ಆಶ್ರಯಿಸಬೇಕು. ಹೇ ವರೇಣ್ಯ, ಪೂರ್ವಕಾಲದಲ್ಲಿ ಸೃಷ್ಟಿ ಸಮಯದಲ್ಲಿ ಈ ಮಹೋತ್ತಮವಾದ ಯೋಗವನ್ನು ನಾನು ವಿಷ್ಣುವಿಗೆ ಬೋಧಿಸಿದೆನು. ಅವನು ಇದನ್ನು ಸೂರ್ಯನಿಗೆ ಬೋಧಿಸಿದನು. ಸೂರ್ಯನು ಮನುವಿಗೆ ಪ್ರಬೋಧಿಸಿದನು. ತದನಂತರ ಪರಂಪರಾಗತವಾಗಿ ಮಹರ್ಷಿಗಳು ಇದನ್ನು ತಿಳಿದುಕೊಂಡರು. ರಾಜ ಬ್ರಹ್ಮ, ವಿಷ್ಣು, ಮಹೇಶ್ವರರು ನನ್ನ ರೂಪಗಳೇ ಎಂದು ಸ್ಥಾವರ ರಜಂಗ ಮಾಡತಕ್ಕವಾದ ಸಮಸ್ತ ವಿಶ್ವವು ನಾನೇ ಎಂದು ತಿಳಿದುಕೋ. ಯಾವಾಗ ಈ ಪ್ರಪಂಚದಲ್ಲಿ ಅಧರ್ಮವು ವೃದ್ಧಿಯಾಗಿ ಧರ್ಮಕ್ಕೆ ಹಾನಿಯುಂಟು ಮಾಡುವುದೋ ಆಗ ದುಷ್ಟರನ್ನು ಶಿಕ್ಷಿಸಲು, ಶಿಷ್ಟರನ್ನು ರಕ್ಷಿಸಲು, ಧರ್ಮವನ್ನು ಸ್ಥಾಪಿಸಲು ನಾನು ಅನೇಕ ರೂಪಗಳನ್ನು ಧರಿಸಿ ಅವತರಿಸಿರುವೆನು. ಆದರೆ ನನ್ನ ದಿವ್ಯ ಸಮುತ್ಪತ್ತಿಯನ್ನು, ನನ್ನ ಲೀಲೆಗಳನ್ನು ತಿಳಿದುಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ವಿಶ್ವದಲ್ಲಿಯೇ ಸರ್ವೋತ್ತಮ ಪದಾರ್ಥಗಳೆಲ್ಲ ನನ್ನ ಲೀಲಾ ವಿಭೂತಿಗಳೇ ಆಗಿವೆ. ನನ್ನನ್ನು ಯಾರು ಯಾವ ಭಾವದಲ್ಲಿ ಅರ್ಚಿಸುವರೋ ಅವರು ಆಯಾ ಅಭೀಷ್ಟ ಫಲಗಳನ್ನು ಹೊಂದುವರು. ಹೇ ನರೋತ್ತಮ, ಸರ್ವ ಮಾನವರು ತಮ್ಮ ಧರ್ಮಗಳಲ್ಲಿ ನಿಷ್ಠರಾಗಿ ಕರ್ಮಫಲಗಳನ್ನು ನನಗೆ ಸಮರ್ಪಿಸುತ್ತಾ ನನ್ನ ಅನುಗ್ರಹದಿಂದ ಪುನರ್ಜನ್ಮರಹಿತರಾಗಿ ಪರಮಪದವನ್ನು ಹೊಂದಬಲ್ಲರು. ಅನಾದಿಸಿದ್ಧವೋ ರಹಸ್ಯವೋ ಆದ ಈ ಯೋಗವನ್ನು ನನಗೀಗ ಸಾಂಗೋಪಾಂಗವಾಗಿ ತಿಳಿಸಿರುವೆನು. ಹೇ ಪುಣ್ಯಶೀಲ, ನೀನು ಕೇಳಿದ ಈ ಅತ್ಯಂತ ಮಹತ್ವವಾದ ಗುಹ್ಯವಾದ ಯೋಗವು ವಾಸವಿ ಗೀತೆ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗುವುದು. ಯಾರು ಈ ಗೀತೆ ಶಾಸ್ತ್ರವನ್ನು ಅಭ್ಯಾಸ ಮಾಡಿ ಗುರುಮುಖೇನ ಅರ್ಥವನ್ನು ಗ್ರಹಿಸಿ ನನ್ನನ್ನು ಅರ್ಚಿಸುವರೋ ಅವರ ಯೋಗಕ್ಷೇಮವನ್ನು ನಾನೇ ವಹಿಸಿಕೊಳ್ಳುವೆನು. ಈ ಗೀತೆಯನ್ನು ಪಠನ ಮಾಡುವವರಿಗೆ ಸಕಲ ಇಷ್ಟಾರ್ಥಗಳು ಕೈಗೂಡುವವು. ಅಂತ್ಯದಲ್ಲಿ ಅವರಿಗೆ ತಪ್ಪದೆ ಮುಕ್ತಿಯು ಲಭಿಸುವುದು. ಹೀಗೆ ಕನ್ಯಕಾದೇವಿಯು ಕುಸುಮಶ್ರೇಷ್ಠಿಗೆ ಪರಮಾದ್ಭುತವಾದ ತತ್ವಜ್ಞಾನವನ್ನು ಪ್ರಬೋಧಿಸಿದಳು. ಕುಸುಮಶ್ರೇಷ್ಠಿಗೆ ಮೋಹ ದುಃಖಗಳು ದೂರವಾದವು. ಸತ್ಯಜ್ಞಾನವು ಲಭಿಸಿತು. ಆ ಬಳಿಕ ಆ ದೇವಿಯು ಕುಸುಮಶ್ರೇಷ್ಠಿಗೆ, ಓ ಭಕ್ತವರೇಣ್ಯ, ನಡೆಯಲಿರುವ ಭವಿಷ್ಯತ್ ಕಾರ್ಯಗತಿಯು ನಿನಗೆ ದೃಗ್ಗೋಚರವಾಗುವುದು, ವೀಕ್ಷಿಸು ಎಂದು ಹೇಳಿದಳು. ಆಗ ಕುಸುಮಶ್ರೇಷ್ಠಿಗೆ ವೈಶ್ಯವಂಶಕ್ಕೆ ಬರಲಿರುವ ಅಗ್ನಿಪ್ರವೇಶ, ಅನಂತರ ವಿಷ್ಣುವರ್ಧರಾಜನ ಮರಣ, ವಿರೂಪಾಕ್ಷಾದಿ ವೈಶ್ಯಯುವಕರ ಕಾಶಿಯಾತ್ರೆ, ವಿರೂಪಾಕ್ಷ ಪಟ್ಟಾಭಿಷೇಕ ಮೊದಲಾದ ದೃಶ್ಯಗಳೆಲ್ಲ ಕ್ರಮವಾಗಿ ಕಂಡುಬಂದವು. ಆ ಧನ್ಯಾತ್ಮನಿಗೆ ವರ್ಣನಾತೀತವಾದ ಆನಂದ ಅನುಭೂತಿಯುಂಟಾಯಿತು. ತರುವಾಯ ಶ್ರೀ ಕನ್ಯಕಾದೇವಿಯು ತನ್ನ ದಿವ್ಯ ರೂಪವನ್ನು ಮರೆಮಾಡಿ ಮುಗ್ಧ ಮೋಹಕವಾದ ವಾಸವಿ ಕನ್ಯಕಾ ರೂಪವನ್ನು ಧರಿಸಿದಳು. ಅಷ್ಟರಲ್ಲಿಯೇ ಮಾಯೆಯು ಕುಸುಮಶ್ರೇಷ್ಠಿಯನ್ನು ಮುಸುಕಿದಳು. ಅವನು ಶಯ್ಯೆಯ ಮೇಲೆ ನಿಶ್ಚಿಂತನಾಗಿ ಗಾಢನಿದ್ರಾವಶನಾದನು.